ಯಾವ ಗ್ರಾಫ್ ಮೇಲೆ VT ಗ್ರಾಫ್ ಮತ್ತೆ AT ಗ್ರಾಫ್ ಮೇಲೆ ಡಿಸ್ಕಸ್ ಮಾಡೋಣ. VT ಗ್ರಾಫ್ ಮತ್ತೆ AT ಗ್ರಾಫ್ ಮೇಲೆ ಸಾರಿ XT ಗ್ರಾಫ್, ಡಿಸ್ಪ್ಲೇಸ್ಮೆಂಟ್ ಟೈಮ್ ಗ್ರಾಫ್ ಮತ್ತೆ ವೆಲಾಸಿಟಿ ಟೈಮ್ ಗ್ರಾಫ್. ನಿಮ್ಗೆ ಗೊತ್ತಿದೆ ಡಿಸ್ಪ್ಲೇಸ್ಮೆಂಟ್ ಟೈಮ್ ಗ್ರಾಫ್ ಎಕ್ಸ್ಪ್ರೆಸ್ ಮಾಡೋದು ವೆಲಾಸಿಟಿನ, ವೆಲಾಸಿಟಿ ಟೈಮ್ ಗ್ರಾಫ್ ಎಕ್ಸ್ಪ್ರೆಸ್ ಮಾಡೋದು ಬೋತ್ ಡಿಸ್ಪ್ಲೇಸ್ಮೆಂಟ್ ಅಂಡ್ ಆಕ್ಸಲರೇಷನ್. ಹಾಗಾಗಿ ನಿಮ್ಗೆ ಮ್ಯಾಕ್ಸಿಮಮ್ ಪ್ರಶ್ನೆಗಳು ಏನಾದ್ರು ಬಂದ್ರೆ ಅದು VT ಗ್ರಾಫ್ ಮೇಲೆ ಆಗಿರುತ್ತೆ. XT ಗ್ರಾಫ್ ನಲ್ಲೂ ಕೂಡ ಕೇಳೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಡಿಫ್ರೆನ್ಸ್ ಗೊತ್ತಿಲ್ಲ ನಿಮ್ಗೆ. XT ಗ್ರಾಫ್ ನ ಏನ್ ಡಿಸ್ಕಸ್ ಮಾಡ್ತೀವಿ, VT ಗ್ರಾಫ್ ಏನಾದ್ರು ಡಿಸ್ಕಸ್ ಮಾಡ್ತೀವಿ, ನಮ್ಗೆ ಏನೆಲ್ಲ ಸಿಗುತ್ತೆ. ಮತ್ತೆ ಕಾನ್ಸ್ಟೆಂಟ್ ಆಕ್ಸಲೇಷನ್, ಕಾನ್ಸ್ಟೆಂಟ್ ವೆಲಾಸಿಟಿ, ಯೂನಿಫಾರ್ಮ್ ಆಕ್ಸಲೇಷನ್, ಯೂನಿಫಾರ್ಮ್ ವೆಲಾಸಿಟಿ ಇದ್ದಾಗ ಗ್ರಾಫ್ ಕೂಡ ಹೇಗೆ ಬರುತ್ತೆ ಅಂತ ನಾನು ಹೇಳಿದ್ದೀನಿ, ಅದನ್ನ ಫಾಲೋ ಅಪ್ ಮಾಡಿ. ವೆರಿ ಫಸ್ಟ್ ಕ್ಲಾಸ್ ಮೋಷನ್ ಸ್ಟ್ರೈಟ್ ಲೈನ್ ಅನ್ನು ವೆರಿ ಫಸ್ಟ್ ಕ್ಲಾಸ್ ನಲ್ಲಿ ಒಂದಷ್ಟು ಥಿಯರಿ ಮಾಡುವಾಗ ನಿಮ್ಗೆ ಹೇಳಿದ್ದೀನಿ ನಾನು. ಆಕ್ಚುಲಿ VT ಗ್ರಾಫ್ XT ಗ್ರಾಫ್ ನಲ್ಲಿ ಕಾನ್ಸ್ಟೆಂಟ್ ವೆಲಾಸಿಟಿ, ಕಾನ್ಸ್ಟೆಂಟ್ ಆಕ್ಸಲೇಷನ್, ಯೂನಿಫಾರ್ಮ್ ವೆಲಾಸಿಟಿ, ಯೂನಿಫಾರ್ಮ್ ಆಕ್ಸಲೇಷನ್, ವೇರಿಯಬಲ್ ಆಕ್ಸಲೇಷನ್, ವೇರಿಯಬಲ್ ವೆಲಾಸಿಟಿಗೆ ಗ್ರಾಫ್ ಹೇಗಿರುತ್ತೆ ಅಂತ ಡಿಸ್ಕಸ್ ಮಾಡಿದ್ದೀನಿ. ಜಸ್ಟ್ ಅದನ್ನ ನೋಟ್ ಮಾಡ್ಕೊಳ್ಳಿ. ಸೊ ಇವಾಗ ಡೈರೆಕ್ಟ್ ಆಗಿ ಪ್ರಾಬ್ಲಮ್ ಹೋಗ್ಬಿಡೋಣ. ಸೊ ಲೆಟ್ ಸ್ಟಾರ್ಟ್ ಫಸ್ಟ್ ಪ್ರಾಬ್ಲಮ್ ರಿಗಾರ್ಡಿಂಗ್ which one? VT graph. Yes, a particle projected vertically upwards, a particle projected vertically upwards returns to the ground in time. Which graph represents the correct variation of velocity v against time? Against time t ಅಂತ ಇದೆ. VT ಗ್ರಾಫ್ ನಲ್ಲಿ ಯಾವ್ದು ಕರೆಕ್ಟ್ ಆಗುತ್ತೆ ನೋಡಿ. ಪಾರ್ಟಿಕಲ್ ಪ್ರೊಜೆಕ್ಟೆಡ್ ವರ್ಟಿಕಲಿ ಅಪ್ವರ್ಡ್ಸ್ ರಿಟರ್ನ್ಸ್ ಟು ದ ಗ್ರೌಂಡ್ ಇನ್ ಟೈಮ್. ಒಂದು ವಸ್ತುನ ಮೇಲೆ ಎಸಿತೀವಿ, ಮೇಲೆ ಹೋಗುತ್ತೆ and returns back to the ground, right? Which graph represents the correct variation of v against? ಹಾಗಾದ್ರೆ ಒಂದು ಆಬ್ಜೆಕ್ಟ್ ಮೇಲೆ ಹೋಗಿ ಕೆಳಗಡೆ ಬರೋದನ್ನ ಎಕ್ಸಾಕ್ಟ್ ಆಗಿ ರೆಪ್ರೆಸೆಂಟ್ ಮಾಡುವಂತ ಗ್ರಾಫ್ ಯಾವ್ದು? ಜಸ್ಟ್ ಅದ್ ನೋಡಿ, 4 ಗ್ರಾಫ್ ನೋಡಿ ಯಾವ್ದ್ಯಾವ್ದು ಹೋಗ್ಬೋದು ಅಂತ. ನೋಡಿ ಯಾವ್ದಾಗ್ಬೋದು. ನಾನಿವಾಗ ಯಾವ್ದು ಆಗಲ್ಲ ಅಂತ ಹೇಳಿ ಟ್ರೈ ಮಾಡ್ತೀನಿ. ಯಾವ್ದು ಆಗಲ್ಲ ಅಂತ ನೋಡಿ. ಫಸ್ಟ್ ಇದು ದಿಸ್ ಇಸ್ ವಾಟ್ ಅ ಗ್ರೌಂಡ್. ಒಂದು ಆಬ್ಜೆಕ್ಟ್ ಮೇಲೆ ಹೋಗುತ್ತೆ ಮತ್ತೆ ಕೆಳಗಡೆ ಬರುತ್ತೆ. ಈ ಕೆಳಗಡೆ ಬರುವಾಗ ಇದನ್ನ ಕರಿತೀವಿ ನಾವು ಇನ್ಕ್ರೀಸಿಂಗ್ ವೆಲಾಸಿಟಿ ಅಂತ. ಮೇಲೆ ಹೋಗುವಾಗ ಕರಿತೀವಿ ನಾವು ಡಿಕ್ರೀಸಿಂಗ್ ವೆಲಾಸಿಟಿ ಅಂತ. ಬಿಕಾಸ್ ಒಂದು ಬಾಲ್ ಮೇಲೆ ಎಸೆಯುವಾಗ ನಮ್ಮ ಹತ್ರ ಮ್ಯಾಕ್ಸಿಮಮ್ ವೆಲಾಸಿಟಿ ಇರುತ್ತೆ. ಅದೇ ಒಂದು ಬಾಲ್ ಮೇಲೆ ಹೋಗ್ತಾ 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 ಇಟ್ ಲೂಸಸ್ ಇಟ್ಸ್ ವ್ಯಾಲ್ಯೂ ಆಫ್ ಇಟ್ಸ್ ವೆಲಾಸಿಟಿ. ಯಾವುದೋ ಒಂದು ಟಾಪ್ ಹೋದ ತಕ್ಷಣ ಇಲ್ಲಿ ವೆಲಾಸಿಟಿ ಏನಾಗುತ್ತೆ, 0 ಆಗುತ್ತೆ. ಹಾಗಾಗಿ ಮೇಲೆ ಹೋಗ್ಲಿಕ್ಕೆ ಆಗಲ್ಲ. ಅಗೇನ್ ಇಟ್ಸ್ ರಿಟರ್ನ್ ಬ್ಯಾಕ್ ಟು ದ ಗ್ರೌಂಡ್ by increasing its velocity because it moves along with gravity. Hence the velocity of that object goes on increases, right? ಹಾಗಾದ್ರೆ ಇಲ್ಲಿ ಮೇಲೆ ಹೋಗುವಾಗ ಡಿಕ್ರೀಸ್ ಆಯ್ತು, ಕೆಳಗಡೆ ಬರುವಾಗ ಇನ್ಕ್ರೀಸಿಂಗ್ ಆಯ್ತು. ಕರೆಕ್ಟಾ? ಇಲ್ಲಿ ಇನ್ಕ್ರೀಸಿಂಗ್ ಮತ್ತೆ ಡಿಕ್ರೀಸಿಂಗ್ ಆಗುವ ಫ್ಯಾಕ್ಟರ್ ಇದೆಯಲ್ಲ, ಅದನ್ನ ಹೆಂಗೆ ಎಕ್ಸ್ಪ್ರೆಸ್ ಮಾಡ್ತೀರಿ ನೀವು? ನೋಡಿ, ಇಲ್ಲಿ VT ಗ್ರಾಫ್ ಇದೆಯಲ್ಲ, ಫಸ್ಟ್ VT ಗ್ರಾಫ್ ನಲ್ಲಿ ನೋಡಿ, ಈ ಪಾಯಿಂಟ್ ಅಲ್ಲಿ ವೆಲಾಸಿಟಿ 0 ಆಗಿದೆ. ಈ ಪಾಯಿಂಟ್ ಅಲ್ಲಿ ವೆಲಾಸಿಟಿ ಮ್ಯಾಕ್ಸಿಮಮ್ ಆಗಿದೆ. ಲಾಸ್ಟ್ ಪಾಯಿಂಟ್ ಇದೆಯಲ್ಲ, ಲಾಸ್ಟ್ ಪಾಯಿಂಟ್ ಅಲ್ಲೂ ಕೂಡ ವೆಲಾಸಿಟಿ ಮ್ಯಾಕ್ಸಿಮಮ್ ಆಗಿದೆ. ಹಾಗಾಗಿ ದಿಸ್ ಇಸ್ ವಾಟ್ ಎಕ್ಸಾಕ್ಟ್ ಆಪ್ಷನ್. ಬಿಕಾಸ್ ಫಸ್ಟ್ ಏನಾಗುತ್ತೆ, ಇನಿಷಿಯಲಿ ದ ವೆಲಾಸಿಟಿ ಡಿಕ್ರೀಸಸ್ and then some point velocity goes on 0 and velocity goes on increases while moving towards ground. But ಇದಿಲ್ಲ, ಯಾಕೆ ಇದು ಡಿಕ್ರೀಸ್ ಆಗಿದೆ ಒಪ್ಕೊಳ್ತೀನಿ, ಇಲ್ಲಿ 0 ಆಗಿದೆ ಒಪ್ಕೊಳ್ತೀನಿ. ಮತ್ತೆ ಇನ್ಕ್ರೀಸ್ ಆಗೋದನ್ನ ಅದು ಆಕ್ಚುಲಿ ಹೀಗೆ ತೋರಿಸ್ಬೇಕು. ಬಟ್ ಇಲ್ಲಿ ವೆಲಾಸಿಟಿ ಇನ್ಕ್ರೀಸ್ ಆಗಿದೆ 3ನೇ ಗ್ರಾಫ್ ನಲ್ಲಿ. ಸೊ ಇದಲ್ಲ, ಇಲ್ಲಿ ಇನ್ಕ್ರೀಸ್ ಆಗಿದೆ, ಡಿಕ್ರೀಸ್ ಆಗಿದೆ, ಇನ್ಕ್ರೀಸ್ ಆಗಿದೆ, ಡಿಕ್ರೀಸ್ ಆಗಿದೆ. ಸೊ ಈ ಆಪ್ಷನ್ ಕೂಡ ಅಲ್ಲ. ಸೊ ವೆಲಾಸಿಟಿ ಫಸ್ಟ್ ಡಿಕ್ರೀಸ್ ಆಗುತ್ತೆ ಅಪ್ವರ್ಡ್ ಡೈರೆಕ್ಷನ್ ಅಲ್ಲಿ, ಮತ್ತೆ ವೆಲಾಸಿಟಿ ಇನ್ಕ್ರೀಸ್ ಆಗುತ್ತೆ ಡೌನ್ವರ್ಡ್ ಡೈರೆಕ್ಷನ್ ಅಲ್ಲಿ. ಹಾಗಾಗಿ ಆಪ್ಷನ್ ಎ ಇಸ್ ಅ ರೈಟ್ ಒನ್. ನೆಕ್ಸ್ಟ್ ಒನ್, ಆಪ್ಷನ್ ಎ.
The second one, which graph represents uniform motion? Uniform motion, ಇಲ್ಲಿ ಕೊಟ್ಟಿರೋ ಗ್ರಾಫ್ ಮೂರು ಗ್ರಾಫ್ಗಳು ಕೂಡ ST graph, displacement time graph. Uniform motion means an object covers equal distance in equal interval of time. ಅದು equal velocity ಕೂಡ ಸಿಗುತ್ತೆ, equal accelerations ಕೂಡ ಸಿಗುತ್ತೆ. ನಾನು ಯೂನಿಫಾರ್ಮ್ ಅಥವಾ equal acceleration, equal velocity ಅಂತ ಕರೆದ್ರೆ the graph is like this, ಹೀಗೆ ಬರಬೇಕು ಅಥವಾ ಹೀಗೆ ಬರಬೇಕು, is a constant velocity, the constant acceleration, ಹೀಗೆ ಬರಬೇಕು. ಇಲ್ಲಿ ವ್ಯಾಲ್ಯೂ ಈಕ್ವಲ್ ಆಗಿದೆ, ಇಲ್ಲಿ ಸ್ಲೋಪ್ ಈಕ್ವಲ್ ಆಗಿದೆ, ಇವೆರಡೂ ಇಲ್ಲ ಇಲ್ಲಿ. ಹಾಗಾಗಿ ಆಪ್ಷನ್ ಈಸ್ ಯಾವುದು ಗೊತ್ತಿಲ್ಲ, ವಿಚ್ ಗ್ರಾಫ್ ರೆಪ್ರೆಸೆಂಟ್ಸ್ ಯೂನಿಫಾರ್ಮ್ ಮೋಷನ್. ಸಾರಿ, ಇದು VT ಗ್ರಾಫ್ ಬಂದಾಗ ST ಗ್ರಾಫ್ ಬಂದಿದೆ ನೋಡಿ. ST ಗ್ರಾಫ್ ನೋಡಿ ಈಕ್ವಲ್ ಆಗಿ ಮೂವ್ ಆಗ್ತಾ ಇದೆ. ಇಲ್ಲಿ ಅನ್ಈಕ್ವಲ್ ಇದೆ ನೋಡಿ, ಇಲ್ಲಿ ಮೇಲೆ ಹೋಗ್ತಾ ಹೋಗ್ತಾ ಜಾಸ್ತಿ ಆಯ್ತು, ಇಲ್ಲಿ ಕಮ್ಮಿ ಆಯ್ತು, ಇದು ಕಮ್ಮಿ ಆಯ್ತು, ಜಾಸ್ತಿ ಆಯ್ತು. ಆಪ್ಷನ್ ಎ, because if you write a slope here, you will get equal slope. ಹಾಗಾಗಿ ಆಪ್ಷನ್ ಎ, ಆಪ್ಷನ್ ಎ. Next one, the acceleration of a train between two stations is shown in figure. The maximum speed of train is, and the maximum speed of train is, usually this is what AT graph, acceleration and time graph. Acceleration and time graph ನಲ್ಲಿ ಏರಿಯಾ ಏನ್ ರೆಪ್ರೆಸೆಂಟ್ ಮಾಡುತ್ತೆ ಅಂದ್ರೆ ವೆಲಾಸಿಟಿನ ರೆಪ್ರೆಸೆಂಟ್ ಮಾಡುತ್ತೆ. ಫಾಲೋ ಮಾಡ್ತಾ ಇದ್ದೀರಾ? VT ಗ್ರಾಫ್ ನಲ್ಲಿ ಏರಿಯಾನ ಆಕ್ಸಿಲೇಷನ್ ರೆಪ್ರೆಸೆಂಟ್ ಮಾಡಿದ್ರೆ AT ಗ್ರಾಫ್ ನಲ್ಲಿ ಏರಿಯಾನ ವೆಲಾಸಿಟಿ ರೆಕಗ್ನೈಸ್ ಮಾಡುತ್ತೆ. ಇಲ್ಲಿ ಗ್ರಾಫ್ ಇದೆ ನೋಡಿ, ಇಲ್ಲಿ ಗ್ರಾಫ್ ಇದೆ. ಈ ಗ್ರಾಫ್ ನಲ್ಲಿ ಇದಿಷ್ಟು ಪಾಸಿಟಿವ್ ಗ್ರಾಫ್ ಆಗತ್ತೆ, ಇದು ನೆಗೆಟಿವ್ ಆಕ್ಸಿಲೇಷನ್ ಆಗತ್ತೆ. ನೆಗೆಟಿವ್ ಆಕ್ಸಿಲೇಷನ್ ಆದಾಗ ನಾನು ಸ್ಪೀಡ್ ನ ನೆಗೆಟಿವ್ ಅಂತ ಕರೀಲಿಕ್ಕೆ ಆಗಲ್ಲ, ಬಿಕಾಸ್ ಸ್ಪೀಡ್ ಈಸ್ ಆಲ್ವೇಸ್ ಪಾಸಿಟಿವ್, ನೆಗೆಟಿವ್ ಆಗಲ್ಲ ಅದು. ಹಾಗಾಗಿ ನಾನು ನೆಗೆಟಿವ್ ಆಕ್ಸಿಲೇಷನ್ ಕನ್ಸಿಡರ್ ಮಾಡಂಗಿಲ್ಲ. ನಾನ್ ಕನ್ಸಿಡರ್ ಮಾಡ್ಬೇಕಾಗಿರೋದು ಜಸ್ಟ್ ಪಾಸಿಟಿವ್ ಆಕ್ಸಿಲೇಷನ್ ಮಾತ್ರ ಕನ್ಸಿಡರ್ ಮಾಡ್ಕೋಬೇಕು. ಸೊ ಹಿಯರ್ ಏರಿಯಾ ಬರ್ಕೋಬೇಕಾಗತ್ತೆ. ಸೊ ನಂಗೆ ಇಲ್ಲಿ ಮ್ಯಾಕ್ಸಿಮಮ್ ವೆಲಾಸಿಟಿ ಬೇಕು. ಮ್ಯಾಕ್ಸಿಮಮ್ ವೆಲಾಸಿಟಿ ಈಸ್ ದ ಮ್ಯಾಕ್ಸಿಮಮ್ ಪಾಸಿಟಿವ್ ಏರಿಯಾ ಅಂತ ಬರೀಬಹುದು. ಇಸ್ ಅ ಮ್ಯಾಕ್ಸಿಮಮ್ ಪಾಸಿಟಿವ್ ಏರಿಯಾ ಇನ್ AT ಗ್ರಾಫ್. ಇಲ್ಲಿ ಮ್ಯಾಕ್ಸಿಮಮ್ ಪಾಸಿಟಿವ್ ಏರಿಯಾ ಅಂದ್ರೆ ಯಾವುದು? ದಿಸ್ ಇಸ್ ವಾಟ್ ಆರಿಜಿನ್, ದ ಏರಿಯಾ ಬಿಟ್ವೀನ್ 0 and 8 ಮತ್ತೆ 0 ಮಧ್ಯೆ. ನೋಡಿ ಇಲ್ಲಿ ಹೀಗಿದೆ, ನೋಡಿ ಹಿಂಗಿದೆ, ಹಿಂಗಿದೆ. ಇದು 0, ಇದು 4, ಇದು 8. ಈ ಪಾಯಿಂಟ್ ಇದೆಯಲ್ಲ, ಇದು 5 ನೋಡಿ, 5 ಇದೆಯಲ್ವಾ, +5 ಇದೆಯಾ? ಎಸ್, +5. ಸೊ ಏನಾಗತ್ತೆ ಇವಾಗ ನೋಡಿ, 4ಗೂ 8ಗೂ ಡಿಫರೆನ್ಸ್ ಎಷ್ಟು? ಡಿಫರೆನ್ಸ್ ಎಷ್ಟು? ಡಿಫರೆನ್ಸ್ ಎಷ್ಟು ಅಂದ್ರೆ 4. ಏರಿಯಾ ಇದೆಷ್ಟಿದೆ? ಇದು 5 ಇದೆ. 4 5s 20 ಆಗತ್ತೆ. ಇದು 4 5s 20 ಆಗತ್ತೆ. ನೀವು ಇದನ್ನ ಎಕ್ಸ್ಟೆಂಡ್ ಮಾಡ್ಕೊಂಡಿದ್ರೆ ಇದೆಷ್ಟು ಸಿಕ್ತಿತ್ತು? ಇದು ಅಷ್ಟು ಸಿಕ್ತಿತ್ತು. ಇದು ಕೂಡ 20 ಸಿಕ್ತಿತ್ತು. ಸೊ ಇದೆಷ್ಟಾಗತ್ತೆ? 10 ಆಗತ್ತೆ. ಇದೆಷ್ಟಾಗತ್ತೆ? 10 ಆಗತ್ತೆ. ಫಾಲೋ ಮಾಡ್ತಾ ಇದ್ರಲ್ವಾ? ಇದನ್ನ ಎಕ್ಸಾಕ್ಟ್ ಆಗಿ ಭಾಗ ಮಾಡ್ಕೊಂಡ್ರೆ ಸಿಗುತ್ತೆ, ನಮ್ಗೊಂದು ಟ್ರಯಾಂಗಲ್ ಸಿಗುತ್ತೆ. ಇದು ಪೂರ್ತಿ 20 ಆಗೋದ್ಮೇಲೆ ಇದೆಷ್ಟು? 10 10 ಅಂತ. ಸೊ ಇದು ಪೂರ್ತಿ ಇದೆ 20 ಆಯ್ತು, ಇದು ಅರ್ಧ ಇದೆ 10 ಆಯ್ತು. ಸೊ ಜನರಲ್ ಆಗಿ ಬರ್ಕೋಬೇಕು ಅಂದ್ರೆ 30. ಸೊ 30 meter per second, because ನಮ್ಗೆ ಏನ್ ಬೇಕಾಗಿ? ಏರಿಯಾ ಬೇಕಾಗಿದೆ. ಸೊ ದಿಸ್ ಇಸ್ ವಾಟ್ ಏರಿಯಾ ಇನ್ AT graph. This area in AT graph represents the maximum velocity, that is 30 meter per second, right? ಗ್ರಾಫ್ ನಲ್ಲಿ ಏನಾದ್ರೂ ಬಂದ್ರೆ, ಪ್ರಾಬ್ಲಮ್ಸ್ ಬಂದ್ರೆ ನೀವು ತುಂಬಾ ಥಿಂಕ್ ಮಾಡೋ ಅವಶ್ಯಕತೆ ಇಲ್ಲ. ಜಸ್ಟ್ ಏರಿಯಾ ರೆಕಗ್ನೈಸ್ ಮಾಡ್ಕೊಳ್ಳಿ. ಏರಿಯಾ ರೆಕಗ್ನೈಸ್ ಮಾಡ್ಕೊಂಡು ಅದನ್ನ ಹೆಂಗ್ ಸಾಲ್ವ್ ಮಾಡ್ಬೇಕು ಅಂತ ಅದ್ ಮಾಡ್ಕೊಂಡು ಈಸಿಯಾಗಿ ಸಾಲ್ವ್ ಮಾಡ್ಕೋಬಹುದು.
ಇಲ್ಲಿ ಒಂದು ಸ್ಕ್ವೇರ್ ಇದೆ, ಇದೊಂದು ಟ್ರಯಾಂಗಲ್ ಇದೆ, ನಂಗೊಂದು ಸ್ಕ್ವೇರ್ ಫಾರ್ಮುಲಾ ಹಾಕೋಣ, ಒಂದು ಟ್ರಯಾಂಗಲ್ ಫಾರ್ಮುಲಾ ಹಾಕೋಣ ಅಂತಂದ್ರೆ ಜಸ್ಟ್ ಟೈಮ್ ನ ಕಿಲ್ ಮಾಡ್ತೀರಾ ಅಷ್ಟೇ ಹೊರತು ಶಾರ್ಟ್ ಆಗಿ ನೀವು ಆನ್ಸರ್ ತಗೊಳ್ಳಿಕ್ಕೆ ಆಗಲ್ಲ. ಡಿಫರೆನ್ಸ್ ನೋಡ್ಕೊಳ್ಳಿ, 8 ಮತ್ತೆ 4 ಗೆ ಡಿಫರೆನ್ಸ್ 4, ಇದು ಆಕ್ಚುಲಿ 5 ಇದ್ದೇ ಇದೆ, 4 5 20 ಆಯ್ತು, ಇದು ಪೂರ್ತಿ ಹೋಲ್ 20 ಆದ್ರೆ ಇದ್ರಲ್ಲಿ ಅರ್ಧ ಇದೆ 10 ಇದೆ, 20 plus 10 that is 30 meter per second. So option B. Option B. Next one. Next one. The distance time graph, ST graph, of a particle at time t makes an angle 45 degree. Makes an angle 45 degree with the time axis. With the time axis. After 1 second, it makes an angle 60 degree with the time axis. What is the average acceleration of the particle? Average acceleration of the particle ಎಷ್ಟು ಅಂತ ಕೇಳಿದ್ದಾರೆ. Average acceleration of the particle ಎಷ್ಟು? ಒಂದು ಇಲ್ಲಿ ಎಸ್ ಟಿ ಗ್ರಾಫ್ ಕೊಟ್ಟಿದ್ದಾರೆ. ಎಸ್ ಟಿ ಗ್ರಾಫ್ ನಲ್ಲಿ ಬರೋದು ಯಾವುದು ಅಂದ್ರೆ ಎಸ್ ಟಿ ಗ್ರಾಫ್ ನಲ್ಲಿ ಬರೋದು ಯಾವ್ದು ಸಿಗುತ್ತೆ ನಮಗೆ? ವೆಲಾಸಿಟಿ ಸಿಗುತ್ತೆ, ಕರೆಕ್ಟ್ ತಾನೆ? ಎಸ್ ಟಿ ಗ್ರಾಫ್ ನಲ್ಲಿ ಏನ್ ಸಿಗುತ್ತೆ? ವೆಲಾಸಿಟಿ. ದಿಸ್ ಇಸ್ ಟೈಮ್ ಟಿ, ದಿಸ್ ಇಸ್ ಎಸ್, ಇದಿಷ್ಟು ಏನ್ ರೆಪ್ರೆಸೆಂಟ್ ಮಾಡುತ್ತೆ? ವೆಲಾಸಿಟಿ ರೆಪ್ರೆಸೆಂಟ್ ಮಾಡುತ್ತೆ. The time distance time graph of particle is the initial point ಅಲ್ಲಿ makes an angle 45 with time axis. After 1 second it makes an angle 60 degree. So ನಾನು initial velocity ಬರ್ಕೋತೀನಿ. Initial velocity ನೋಡಿ ಇಲ್ಲಿ ಟೈಮ್ ಗ್ರಾಫ್, ಡಿಸ್ಟೆನ್ಸ್ ಟೈಮ್ ಗ್ರಾಫ್ ನಲ್ಲಿ ಸ್ಲೋಪ್ ಬರುತ್ತಲ್ಲ, ಅದನ್ನ ನಾವು ಕರಿತೀವಿ ನಾವು ಟ್ಯಾನ್ ಫಂಕ್ಷನ್ ಅಂತ. ಸೊ ಟ್ಯಾನ್ ಥೀಟಾ ದಟ್ ಇಸ್ ಟ್ಯಾನ್ 45 degree. Is it right? What is the value of tan 45? Value of tan 45 equals 1. Velocity ಆಗಿರೋದ್ರಿಂದ 1 meter per second. Next, final velocity ಏನಾಗುತ್ತೆ? Again, tan 60 degree. What is the slope of tan 60? Tan 60 means what? That is root 3 meter per second. Root 3 is the answer, right? ಇದೇನಿದು? Slope. ಇದೇನಿದು? Slope. So this is what initial slope at 45 degree. This is what a final slope at 60 degree. Hence this is the initial velocity and this is what? Final velocity. ನಮಗೆ ಕೊಟ್ಟಿರೋದೇನು? Average acceleration is 2. Average acceleration equals Vf minus Vi divided by delta t. ಬರೀ ವೆಲಾಸಿಟಿ ಇದ್ರೆ ಟೈಮ್ ಬರುತ್ತೆ. ರೇಟ್ ಆಫ್ ಚೇಂಜ್ ಆಫ್ ಡಿಸ್ಪ್ಲೇಸ್ಮೆಂಟ್ ವೆಲಾಸಿಟಿ ಇರೋದ್ರಿಂದ ಚೇಂಜ್ ಇನ್ ಟೈಮ್ ಕೂಡ ಸಿಗುತ್ತೆ. ಹಾಗಾಗಿ Vf minus Vi, that is delta t. Vf means root 3, Vi means 1, delta t means what? After 1 second. After 1 second, which means 1 second. That is root 3 minus 1 unit. Option A. Option ಬಂದರಣ? Option A. Option A. Mute ಮಾಡಬೇಕು. Please mute your call. Yes. Next one. The velocity time graph is shown in figure for a particle. The acceleration of the particle is anta ide. What is the acceleration of the particle? What is the acceleration of the particle? Simple, very, very simple. Acceleration. This is the slope of Vt graph, right? Acceleration equals slope of Vt graph or simply area of Vt graph. ಯಾವುದು ಬೇಕಾದರೂ ಆಗುತ್ತೆ. ಸೊ ಇಲ್ಲಿ ಸ್ಲೋಪ್ ಅಂತ ಬರ್ಕೋತಾ ಇದೀನಿ ನಾನು. ಸ್ಲೋಪ್ ಅಂತ ಬಂದಾಗ ಯಾವ್ದು ಬರುತ್ತೆ? y by x. y ಎಷ್ಟಿದೆ? 15 minus 15, right? ಯಾಕೆ minus 15 ಬರೀಬೇಕು ಇಲ್ಲಿ? ಯಾಕೆ ಅಂದ್ರೆ velocity goes on decreases, right? Velocity goes on decreases. Minus 15 divided by what is the x-axis ಎಷ್ಟಿದೆ ಇಲ್ಲಿ? 3 ಇದೆ. ಟೈಮ್ ಅಲ್ವಾ? Yes, 3 ಇದೆ. 3. That is minus 5 meter per second square. That is option C. Option C. ಅದೇ ಗ್ರಾಫ್ ಉಲ್ಟಾ ಇದ್ದಿದ್ರೆ ನೋಡಿ ಹೀಗಿತ್ತು ಅಂತ ಅನ್ಕೊಳ್ಳಿ, ಆನ್ಸರ್ ಬೇರೆ.
positive values because the velocity goes on increases. Yes, yes. The next one, the next one, ಬೇಗ ನೋಟ್ ಮಾಡ್ಕೋಬೇಕು. The next one, figure shows position time xt graph of the motion of two bodies A and B returning from school O to their homes P and Q respectively. Which of the following statement is true? Which of the following statements is true? ಅಲ್ಲಿ ಎಸ್ ಟಿ ಗ್ರಾಫ್ ಕೊಟ್ಟಿದ್ದಾರೆ. ಎಸ್ ಟಿ ಗ್ರಾಫ್ ಏನ್ ರೆಪ್ರೆಸೆಂಟ್ ಮಾಡ್ತಾ ಇದೆ ಅಂದ್ರೆ ಮೋಷನ್ ಆಫ್ ಟೂ ಬಾಯ್ಸ್ ಸಾರಿ ಬಾಡೀಸ್ ಅಲ್ಲ ಟೂ ಬಾಯ್ಸ್ ಎ ಅಂಡ್ ಬಿ ರಿಟರ್ನಿಂಗ್ ಫ್ರಮ್ ಸ್ಕೂಲ್ ಓ ಟು ದೇರ್ ಹೋಮ್ಸ್ ಪಿ ಅಂಡ್ ಕ್ಯೂ. ಹಾಗಾದ್ರೆ ಇಲ್ಲಿ ಕೊಟ್ಟಿರೋದಂತೂ ಯಾವ್ದು ಸರಿ ಅಂತ. ಎ ವಾಕ್ಸ್ ಫಾಸ್ಟರ್ ದ್ಯಾನ್ ಬಿ. ಎ ವಾಕ್ಸ್ ಫಾಸ್ಟರ್ ದ್ಯಾನ್ ಬಿ. Both A and B reach home at the same time. Third one, B starts for home earlier than A. B overtake A on his way to home. I think option D. ಇದಕ್ಕೆ ತುಂಬಾ ರಾಕೆಟ್ ಸೈನ್ಸ್ ಏನ್ ಬೇಕಾಗಿಲ್ಲ, ಗೊತ್ತಿರೋ ಫಾರ್ಮುಲಾ ಏನು ನೆನಪಿಟ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಜಸ್ಟ್ ಸ್ಲೋಪ್ ನ ಅಬ್ಸರ್ವ್ ಮಾಡಿ. ದಿಸ್ ಇಸ್ ವಾಟ್ ಎ ವೆರಿ ಶಾರ್ಟ್ ಲೈನ್ ರೈಟ್, ಹೈಲಿ ಸ್ಲೋಪ್ ಇರ್ತಕ್ಕಂಥದ್ದು. ಇದು ಸ್ವಲ್ಪ ಕಮ್ಮಿ ಸ್ಲೋಪ್ ಇದೆ ರೈಟ್, ಇದು ಸ್ವಲ್ಪ ಕಮ್ಮಿ ಸ್ಲೋಪ್ ಇದೆ. ಸೊ ಇಲ್ಲಿ ಸ್ಲೋಪ್ ಜಾಸ್ತಿ ಇರೋದ್ರಿಂದ the value of B is higher than the value of A. Hence, the B is overtakes A on this way, right? Option D. Option D. Is it right? Yes.